ಒಂದು ದಿನಕ್ಕೆ ಒಂದು ದೇಶಕ್ಕೆ 150 ಜನರಿಗೆ ದರ್ಶನವನ್ನು ಮಾಡಿದರೆ ಹಾಗಾಗಿ ನಾವು ಬೇಗ ಒಂದಿರುವ ಪ್ರವೇಶ ಮಾಡಿದ ತಕ್ಷಣವೇ ನೀವು ಟ್ರ್ಯಾಕ್ ಮೇಲೆ ಕಾಲಿ 4 ಕಿಲೋಮೀಟರ್ ಹೋಗಿ ತಾಯಿ ದರ್ಶನ ಆಗುತ್ತದೆ. ಹಾಗೆ ದರ್ಶನವನ್ನು ಮಾಡಬೇಕು ಹೇಳ್ತಾರೆ. ಆ ಪ್ರಸಿದ್ಧ ನಾವು ಗೋಪುರ ಮಾಡಿಸಬಾರದು. ನನ್ನ ಅಣ್ಣನ ತಮ್ಮನ ನನ್ನ ಮಗನ ನನ್ನ ಸೈನ್ಯ ಎಂಬಂತ ಒಂದು ವಿಚಾರವಾದ ಮನೋಭಾವದಿಂದ ತಾವು ಕೆಲಸವನ್ನು ಮಾಡಿಕೊಡಿ. ಎಡಭಾಗದಲ್ಲಿರೋರು ಎಡಭಾಗಕ್ಕೆ ಹೋಗಿ ಬಲಭಾಗದಲ್ಲಿರೋರು ಬಲಭಾಗಕ್ಕೆ ಅಲ್ಲಿ ಅಡ್ಡಾದಿದ್ದು ಓಡಾಡಿಕೊಂಡು ಒಬ್ಬರು ಮಾಡಬೇಕು. ಒಂದು ಸೆಕೆಂಡ್ ಬೇಕಾದರೆ ಜನಭಕ್ತರಿಗೆ ದರ್ಶನ ಆಗೋದು ತಡವಾಗಿ. ಹಾಗಾಗಿ ಒಳಭಾಗಕ್ಕೆ ಹೋದಾಗ ಮಾತ್ರ ನಿಮ್ಮ ಮನಸ್ಸಲ್ಲಿಟ್ಕೊಳ್ಳಿ. ಅಪಾಯಿಂಟ್ಮೆಂಟ್ ಮಾಡಿ 4 ಜನಕ್ಕೆ ಹೋಗಿ ತಾಯಿ ದರ್ಶನ ಮಾಡಿ. ತಿರುಪತಿಯಲ್ಲಿ ಕೂಡ 3 ಲಕ್ಷ ದಿನಕ್ಕೆ ದರ್ಶನ ಮಾಡಿದಂತಹ ಇಲ್ಲ. 3ರಿಂದ 4 ಲಕ್ಷ ಜನ ದರ್ಶನ ಮಾಡಿದ್ದಾರೆ ಅಂದರೆ ಜಿಲ್ಲಾಡಳಿತದ ಕಾರ್ಯವೈಖರಿಯನ್ನು ನಾವು ಪ್ರಶಂಸಿಸಲೇಬೇಕು. ಸಚಿವರೇ ಮೈಕನ್ನು ಹಿಡಿದು ನಿಮ್ಮ ಮುಂದೆ ಮಾಹಿತಿಯನ್ನು ನೀಡುತ್ತಾರೆ. ಯಾವುದೇ ಅಂಗರಕ್ಷಕರಿಲ್ಲ. ತಾವೊಬ್ಬರು ಬರ್ತಾರೆ, ನಿಮ್ಮೊಟ್ಟಿಗೆ ಮಾತಾಡ್ತಾರೆ, ನಿಮ್ಮೆಲ್ಲ ಸಮಸ್ಯೆಗಳನ್ನು ಆಲಿಸ್ತಾರೆ. ಏನಾದರೂ ಪರಿಹಾರವನ್ನು ಮಾಡಲೇಬೇಕೆಂಬಂತಹ ಒಂದು ನೀವು ಸಲಹೆಯನ್ನು ಕೊಟ್ಟರೆ ಅದನ್ನು ಮಾನ್ಯ ಸಚಿವರು ಇಷ್ಟು ದಿನಗಳ ಕಾಲ ಕೂಡ ದೇವಸ್ಥಾನದ ಬಳಿಯೇ ಇದ್ದು ಎಲ್ಲ ವ್ಯವಸ್ಥೆಯನ್ನ ತಾವೇ ನಿಂತು ಮಾಡ್ತಾ ಇದ್ದಾರೆ ನಮ್ಮ ಮಾನ್ಯ ಸಚಿವರು. ಇಂತಹ ಸರಳತೆಗೆ ನಾವೆಲ್ಲರೂ ಒಂದು ಸಲಾಮ ಹೇಳೋಣ. ಇವರ ಈ ಕಾರ್ಯದಕ್ಷತೆಯನ್ನ ನಮ್ಮ ಜಾಲತಾಣದ ಮೂಲಕವೇ ನೀವೆಲ್ಲ ವೀಕ್ಷಿಸ್ತಾ ಇದ್ದೀರಿ. ಬಹಳ ವ್ಯವಸ್ಥೆ ಚೆನ್ನಾಗಿದೆ. ತಾಯಿ ದರ್ಶನವನ್ನ ಬಹಳ ಬೇಗ ಪಡಿಬಹುದು. ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ ಎಂಬಂತಹ ಒಂದು ಮಾಹಿತಿ ಜಾಲತಾಣದ ಮೂಲಕ ಹಂಚುತ್ತಾ ಇದ್ದಾರೆ. ಇದರ ಜೊತೆಗೆ ನಮ್ಮ ಮಾನ್ಯ ಸಚಿವರು ಕೂಡ ಜಾಲತಾಣದ ಮೂಲಕ ನಿಮಗೊಂದಷ್ಟು ಮಾಹಿತಿಯನ್ನು ಹಂಚುತ್ತಾ ಇದ್ದಾರೆ.